ನಟ ದರ್ಶನ್ಗೆ ಇಂದು ಕೂಡ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲೇ ರಿಲೀಫ್ ಸಿಗೋ ಹಾಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂತಹ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರಬಲವಾದ ವಾದ ಮಂಡಿಸುತ್ತಿದ್ದಾರೆ. ಅಂದು ಕೊಲೆ ನಡೆದ ದಿನ ರೇಣುಕಾಸ್ವಾಮಿ ಶೆಡ್ನಲ್ಲಿದ್ದ ಎಂಬುದಕ್ಕೆ ಎವಿಡೆನ್ಸ್ಗಳು ಕೂಡ ಸಿಕ್ಕಿವೆ. ನಂತರ ಅಲ್ಲಿಗೆ ದರ್ಶನ್ ಮತ್ತು ಪವಿತ್ರ ಗೌಡ ಬರ್ತಾರಂತೆ. ಶೆಡ್ನಲ್ಲಿ ಪವಿತ್ರ ಗೌಡ ಚಪ್ಪಲಿಯಿಂದ ರೇಣುಕಾಸ್ವಾಮಿಗೆ ಹೊಡಿತಾಳೆ. ರೇಣುಕಾಸ್ವಾಮಿನ ನೋಡಿದ ತಕ್ಷಣ ಇವಳೇ ನನ್ನ ಹೆಂಡತಿ ಎಂದ ದರ್ಶನ್. ಏನೋ ಇವಳಿಗೆ ಗೋವಾದಲ್ಲಿ ರೂಮ್ ಮಾಡ್ತೀಯಾ? ನಂತರ ರೇಣುಕಾಸ್ವಾಮಿ ಬಟ್ಟೆ ಬಿಚ್ಚಿ ದರ್ಶನ್ ಹೊಡೆದಿದ್ದಾನೆ. ರೇಣುಕಾಸ್ವಾಮಿ ಎದೆಗೆ ನಟ ದರ್ಶನ್ ತುಳಿಯುತ್ತಾರೆ. ದರ್ಶನ್ ವಿರುದ್ಧ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರಬಲವಾದ ವಾದ ಮಂಡಿಸುತ್ತಿದ್ದು, ಸಿವಿ ನಾಗೇಶ್ಗೆ ಟಕ್ಕರ್ ಕೊಡ್ತಿರೋ ಎಸ್ಪಿಪಿ ಪ್ರಸನ್ನ ಕುಮಾರ್. ಮೊನ್ನೆ ಸಿವಿ ನಾಗೇಶ್ ಅವರು ದರ್ಶನ್ ಪರ ಪ್ರಬಲವಾದ ವಾದ ಮಂಡಿಸಿದ್ರು. ಆದ್ರೆ ಈಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ದರ್ಶನ್ ವಿರುದ್ಧ ಪ್ರಬಲವಾದ ವಾದ ಮಂಡಿಸುತ್ತಿದ್ದಾರೆ. ಈಗಾಗಲೇ ಕಿಡ್ನಾಪ್ ಕಹಾನಿಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಜಡ್ಜ್ ಮುಂದೆ. ಈಗ ರೇಣುಕಾಸ್ವಾಮಿ ಕೊಲೆಯಾಗುವಾಗ ದರ್ಶನ್ ಕೂಡ ಇದ್ರು ಅನ್ನೋ ಒಂದು ಸಂದೇಹ ವ್ಯಕ್ತವಾಗ್ತಾ ಇದೆ. ಅಂದು ಕೊಲೆ ನಡೆದ ದಿನ ರೇಣುಕಾಸ್ವಾಮಿ ಶೆಡ್ನಲ್ಲಿದ್ದ ಎಂಬುದಕ್ಕೆ ಎವಿಡೆನ್ಸ್ಗಳು ಕೂಡ ಸಿಕ್ಕಿವೆ. ನಂತರ ಅಲ್ಲಿಗೆ ದರ್ಶನ್ ಮತ್ತು ಪವಿತ್ರ ಗೌಡ ಬರ್ತಾರೆ. ಪವಿತ್ರ ಗೌಡ ರೇಣುಕಾಸ್ವಾಮಿನ ನೋಡ್ತಿದ್ದಂತೆ ಚಪ್ಪಲಿ ತೆಗೆದು ಪಟಾರ್ ಅಂತ ಬಾರಿಸ್ತಾರೆ. ರೇಣುಕಾಸ್ವಾಮಿನ ನೋಡಿದ ತಕ್ಷಣ ನಟ ದರ್ಶನ್ ಪವಿತ್ರ ಗೌಡ ತೋರಿಸಿ ಇವಳೇ ನನ್ನ ಹೆಂಡತಿ ಎಂದಿದ್ದಾರೆ. ಏನೋ ಇವಳಿಗೆ ಗೋವಾದಲ್ಲಿ ರೂಮ್ ಮಾಡ್ತೀಯಾ ಅಂತೆ ನಟ ದರ್ಶನ್ ಕ್ವಶನ್ ಕೇಳ್ತಾನೆ ರೇಣುಕಾಸ್ವಾಮಿಗೆ. ನಂತರ ರೇಣುಕಾಸ್ವಾಮಿ ಬಟ್ಟೆ ಬಿಚ್ಚಿ ಹೊಡಿತಾನಂತೆ ದರ್ಶನ್. ಬೂಟ್ಗಾಲಲ್ಲಿ ನಟ ದರ್ಶನ್ ರೇಣುಕಾಸ್ವಾಮಿ ಎದೆ ಮೇಲೆ ತುಳಿತಾನಂತೆ. ದರ್ಶನ್ ವಿರುದ್ಧ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರಬಲವಾದ ವಾದ ಮಂಡಿಸುತ್ತಿದ್ದಾರೆ. ಈಗಾಗಲೇ ಕಿಡ್ನಾಪ್ ಆದ ಕಹಾನಿಯನ್ನ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಹೋದಂತೆ ಸಿವಿ ನಾಗೇಶ್ಗೆ ಟಕ್ಕರ್ ಕೊಡ್ತಾರಾ ಹಾಗಾದ್ರೆ ಎಸ್ಪಿಪಿ ಪ್ರಸನ್ನ ಕುಮಾರ್? ಕಾದ್ ನೋಡ್ಬೇಕಾಗಿದೆ.